ಬನ್ನಿ ಪಂಡಿತರು ಶೆಲುವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ, ತಾವು ನೋಡಿ ಸರಿಯಾದ ಈ ಮಕರ ಲಗ್ನದಲ್ಲಿ ಆದಂಥ ತೀರ್ಥೋದ್ಭವ, ಅದನ್ನು ಕಣ್ಣು ತುಂಬಿಕೊಂಡಂಥ ಸಹಸ್ರಾರು ಜನ. ತಾವು ಹೇಳ್ತಾ ಇದ್ರಿ ಸರ್, ಮುಂದುವರಿಸಿ. ತುಲಾ ಸಂಕ್ರಮಣ ಇದೆಯಲ್ಲ, ಅದೊಂದು ಪವಿತ್ರವಾದಂತಹ ಹಬ್ಬ. ಈ ಕಡೆ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ಪವಿತ್ರವಾದಂತಹ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಕೇವಲ ಒಂದು ದಿನ ಮಾತ್ರ ಅಲ್ಲ, ಈ ತುಲಾ ಮಾಸ ಅಂತ ಕರೀತಾರೆ. ತುಲಾ ಮಾಸದಲ್ಲಿ ಕಾವೇರಿ ಸ್ನಾನವನ್ನ ಮಾಡಿದ್ರೆ ಅತ್ಯಂತ ಪುಣ್ಯ ಅಂತ ನಂಬ್ತಾರೆ. ಈಗ ಮಹಾ ಪುಣ್ಯಕಾಲ ಅಂತ ಕರಿತೀವಿ. ಅಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಾನೆ ಸಂಜೆ 5:30 ತನಕನೂ ಮಹಾಪುಣ್ಯಕಾಲ ಅಂತ ಹೇಳಿ ಈ ದೇವತೆಗಳಿಗೆ ಪೂಜೆಗಳು, ಈ ಕಾವೇರಿ ನದಿಯಲ್ಲಿ ಸ್ನಾನ, ತರ್ಪಣ ಇತ್ಯಾದಿಗಳನ್ನೆಲ್ಲರೂ ಮಾಡ್ತಾರೆ. ಇನ್ನೂ ಒಂದು ವಿಶೇಷವನ್ನ ಗಮನಿಸಬೇಕು. ಗಂಗಾ ನದಿಗೆ ಅತ್ಯಂತ ಪವಿತ್ರವಾದ ನದಿ ಅಂತ ಹೆಸರು. ಆದ್ರೆ ಗಂಗೆ 12 ತಿಂಗಳಲ್ಲಿಯೂ ಆ ಭಕ್ತರು ಮುಳುಗಿ ಪಾಪಗಳು ಬರ್ತದೆ. ಆಗ 11 ತಿಂಗಳಲ್ಲಿ ಬಂದ ಪಾಪಗಳನ್ನ ಗಂಗೆಯೇ ಬಂದು ಕಾವೇರಿಯಲ್ಲಿ ಇರ್ತಾಳೆ. ಕಾವೇರಿಯಲ್ಲಿ ಸ್ನಾನ ಮಾಡೋದ್ರಿಂದ ಗಂಗೆಗೂ ಪಾವಿತ್ರತೆ ಬರ್ತದೆ ಅಂತ ಹೇಳಿ ಪುರಾಣಗಳಲ್ಲಿ ಬರ್ತದೆ. ಮತ್ತು ಗಂಗೆ ಪವಿತ್ರವೇ, ಕಾವೇರಿ ಪವಿತ್ರವೇ ಅಂತ ಚರ್ಚೆ ಬಂದಾಗ ಕಾವೇರಿಯೇ ಪವಿತ್ರ ಅನ್ನೋದನ್ನ ಹೇಳಿದ್ದಾರೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ. ಪುರಾಣಗಳಲ್ಲಿ ಏನ್ ಬರ್ತದೆ ಅಂದ್ರೆ, ವೇದಗಳಲ್ಲಿ ಮರುದ್ವರ್ಗ ಅಂತ ಕರೀತಾರೆ ಕಾವೇರಿಗೆ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ, ಆದ್ರೆ ಕಾವೇರಿಯ ಮೇಲೆ ಬೀಸಿದ ಗಾಳಿ ನಮ್ಮ ಮೇಲೆ ಬೀಸಿದ್ರೆ ಸಾಕು ನಮಗೆ ಪುಣ್ಯ ಅನ್ನೋದನ್ನ ಹೇಳ್ತಾ, ಇವತ್ತಿಗೂ ಕೆಲವು ಆಸ್ತಿಕ ಜನಗಳು ಕಾವೇರಿಯ ಬ್ರಿಡ್ಜ್ ಮೇಲೆ ಹೋಗುವಾಗ ತಮ್ಮ ಗ್ಲಾಸ್ ನಿಲ್ಲಿಸ್ಕೋತಾರೆ ಕಾರಲ್ಲಿ. ಯಾಕಂದ್ರೆ ಗಾಳಿ ಬೀಸಿದ ತಕ್ಷಣ ನಾವು ಶುದ್ಧವಾಗ್ತೀವಿ ಅನ್ನೋದು ನಂಬಿಕೆ. ಕಾವೇರಿ ಅತ್ಯಂತ ಪ್ರಾಚೀನ ನದಿ. ವಿಜ್ಞಾನದ ಪ್ರಕಾರನೂ ಕಾವೇರಿ ಅತ್ಯಂತ ಪ್ರಾಚೀನ ನದಿ. ಎಂತ ಅದ್ಭುತ ಸರ್, ಎಂತ ಅದ್ಭುತ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ.